ರಾಮನಗರಕ್ಕೆ ಬೆಂಗಳೂರು ಬ್ರ್ಯಾಂಡ್ ಅನ್ನು ತಂದುಕೊಡುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ನುಚ್ಚು ನೂರಾಗಿದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಕೇಂದ್ರ ಬ್ರೇಕ್ ಅನ್ನು ಹಾಕಿದೆ. ಈಗ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಮಣ್ಣೆರಚುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ನೋ, ಕುಲ್ಲಂಕುಲ ರಾಮನಗರ ಜಿಲ್ಲೆಯ ಹೆಸರನ್ನು ಚೇಂಜ್ ಮಾಡೋದೇ ಇಲ್ಲ ಅಂತೇಳಿ ಅವ್ರಿಗೆ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ. ಇಲ್ಲೋ ಒಂದು ಕಡೆ ಬಹಳ ಖುಷಿಯಲ್ಲಿದ್ದರು. ರಾಮನಗರವನ್ನು ಬ್ರ್ಯಾಂಡ್ ಬೆಂಗಳೂರು ಅನ್ನುವ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅದನ್ನು ಅವರಿಗೆ ಬ್ರ್ಯಾಂಡ್ ಬೆಂಗಳೂರನ್ನು ತಂದುಕೊಡುವಂಥ ಕನಸಲ್ಲಿದ್ದರು. ಆ ಕನಸು ಈಗ ನುಚ್ಚು ನೂರಾಗಿದೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ಆಸ್ತಿ ಮೌಲ್ಯಗಳನ್ನು ಹೆಚ್ಚುವಂಥದ್ದು, ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು. ಕನಸು ರಾಮನಗರಕ್ಕೆ ಬೆಂಗಳೂರು ಟಚ್ ಕೊಡಬೇಕು ಅನ್ನೋದು ಡಿಸಿಎಂ ಡಿಕೆಶಿಯ ಬಹುದಿನದ ಕನಸು. ಇದೇ ಕಾರಣಕ್ಕೆ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲು ಕನಕಪುರ ಬಂಡೆ ಪಣ ತೊಟ್ಟಿದ್ರು. ರೇಷ್ಮೆ ನಾಡಿನ ಭೂಮಿಗೆ ಬಂಗಾರದ ಬೆಲೆ ಕೊಡಿಸೋಕೆ ಮುಂದಾಗಿದ್ದ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಕನಕಪುರ ಬಂಡೆ ಆಸೆಗೆ ಎಳ್ಳು ನೀರು ಬಿಟ್ಟ ಕೇಂದ್ರ. ರಾಮನಗರ ಮರುನಾಮಕರಣಕ್ಕೆ ಕೇಂದ್ರ ತಡೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣವೆಂದು ಮರುನಾಮಕರಣ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ರು. ಈ ಬಗ್ಗೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು. ಬಳಿಕ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮುಂದಿಟ್ಟಿತ್ತು. ಆದರೆ ರಾಜ್ಯ ಸರ್ಕಾರದ ಈ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಬಿಲ್ಕುಲ್ ತಿರಸ್ಕರಿಸಿದೆ. ಅಷ್ಟಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲು ನಿರ್ಧರಿಸಿದ್ದಕ್ಕೆ ಕನಕಪುರ ಬಂಡೆ ಲೆಕ್ಕಾಚಾರ ಏನಿತ್ತು ಅಂತ ತೋರಿಸ್ತೀವಿ ನೋಡಿ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿದ್ರೆ ಇಲ್ಲಿನ ಜನರಿಗೆ ಹೆಚ್ಚು ಲಾಭವಾಗುತ್ತೆ. ರೇಷ್ಮೆ ನಾಡಿನ ಜಾಗಕ್ಕೆ ಬಂಗಾರದ ಬೆಲೆ ಬರುತ್ತೆ. ಇಲ್ಲಿನ ಆಸ್ತಿಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತೆ. ಬೆಂಗಳೂರು ಬ್ರ್ಯಾಂಡ್ ವ್ಯಾಲ್ಯೂನಿಂದ ಕೈಗಾರಿಕೆ ಹಾಗೂ ಹೂಡಿಕೆ ಕೂಡ ಹರಿದು ಬರುತ್ತೆ ಅಂತ ಡಿಕೆಶಿ ಲೆಕ್ಕಾಚಾರ ಹಾಕಿದ್ರು. ಇದು ಡಿಸಿಎಂ ಡಿಕೆಶಿ ಲೆಕ್ಕಾಚಾರವಾದ್ರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳೋದೇ ಬೇರೆ. ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನು ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಭಾಳ ಒಳ್ಳೆಯ ಸುದ್ದಿ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡ್ಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಅದೇನೇ ಇರಲಿ, ಡಿಸಿಎಂ ಡಿಕೆಶಿ ಆಸೆಗೆ ಕೇಂದ್ರ ಸರ್ಕಾರ ಕೊಳ್ಳಿ ಇಟ್ಟಿದೆ. ಮರುನಾಮಕರಣ ಸಮರ ಮುಂದೆ ಯಾವ ಹಂತ ತಲುಪುತ್ತೆ ಅನ್ನೋದೇ ಸದ್ಯದ ಕುತೂಹಲ. ರಾಮನಗರಕ್ಕೆ ಬೆಂಗಳೂರು ಬ್ರ್ಯಾಂಡ್ ಅನ್ನು ತಂದುಕೊಡುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ನುಚ್ಚು ನೂರಾಗಿದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಕೇಂದ್ರ ಬ್ರೇಕ್ ಅನ್ನು ಹಾಕಿದೆ. ಈಗ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಮಣ್ಣೆರಚುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ನೋ, ಕುಲ್ಲಂಕುಲ ರಾಮನಗರ ಜಿಲ್ಲೆಯ ಹೆಸರನ್ನು ಚೇಂಜ್ ಮಾಡೋದೇ ಇಲ್ಲ ಅಂತೇಳಿ ಅವ್ರಿಗೆ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ. ಇಲ್ಲೋ ಒಂದು ಕಡೆ ಬಹಳ ಖುಷಿಯಲ್ಲಿದ್ದರು. ರಾಮನಗರವನ್ನು ಬ್ರ್ಯಾಂಡ್ ಬೆಂಗಳೂರು ಅನ್ನುವ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅದನ್ನು ಅವರಿಗೆ ಬ್ರ್ಯಾಂಡ್ ಬೆಂಗಳೂರನ್ನು ತಂದುಕೊಡುವಂಥ ಕನಸಲ್ಲಿದ್ದರು. ಆ ಕನಸು ಈಗ ನುಚ್ಚು ನೂರಾಗಿದೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ಆಸ್ತಿ ಮೌಲ್ಯಗಳನ್ನು ಹೆಚ್ಚುವಂಥದ್ದು, ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು. ಕನಸು ರಾಮನಗರಕ್ಕೆ ಬೆಂಗಳೂರು ಟಚ್ ಕೊಡಬೇಕು ಅನ್ನೋದು ಡಿಸಿಎಂ ಡಿಕೆಶಿಯ ಬಹುದಿನದ ಕನಸು. ಇದೇ ಕಾರಣಕ್ಕೆ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲು ಕನಕಪುರ ಬಂಡೆ ಪಣ ತೊಟ್ಟಿದ್ರು. ರೇಷ್ಮೆ ನಾಡಿನ ಭೂಮಿಗೆ ಬಂಗಾರದ ಬೆಲೆ ಕೊಡಿಸೋಕೆ ಮುಂದಾಗಿದ್ದ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಕನಕಪುರ ಬಂಡೆ ಆಸೆಗೆ ಎಳ್ಳು ನೀರು ಬಿಟ್ಟ ಕೇಂದ್ರ. ರಾಮನಗರ ಮರುನಾಮಕರಣಕ್ಕೆ ಕೇಂದ್ರ ತಡೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣವೆಂದು ಮರುನಾಮಕರಣ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ರು. ಈ ಬಗ್ಗೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು. ಬಳಿಕ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮುಂದಿಟ್ಟಿತ್ತು. ಆದರೆ ರಾಜ್ಯ ಸರ್ಕಾರದ ಈ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಬಿಲ್ಕುಲ್ ತಿರಸ್ಕರಿಸಿದೆ. ಅಷ್ಟಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲು ನಿರ್ಧರಿಸಿದ್ದಕ್ಕೆ
ಕನಕಪುರ ಬಂಡೆ ಲೆಕ್ಕಾಚಾರ ಏನಿತ್ತು ಅಂತ ತೋರಿಸ್ತೀವಿ ನೋಡಿ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿದ್ರೆ ಇಲ್ಲಿನ ಜನರಿಗೆ ಹೆಚ್ಚು ಲಾಭವಾಗುತ್ತೆ. ರೇಷ್ಮೆ ನಾಡಿನ ಜಾಗಕ್ಕೆ ಬಂಗಾರದ ಬೆಲೆ ಬರುತ್ತೆ. ಇಲ್ಲಿನ ಆಸ್ತಿಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತೆ. ಬೆಂಗಳೂರು ಬ್ರ್ಯಾಂಡ್ ವ್ಯಾಲ್ಯೂನಿಂದ ಕೈಗಾರಿಕೆ ಹಾಗೂ ಹೂಡಿಕೆ ಕೂಡ ಹರಿದು ಬರುತ್ತೆ ಅಂತ ಡಿಕೆಶಿ ಲೆಕ್ಕಾಚಾರ ಹಾಕಿದ್ರು. ಇದು ಡಿಸಿಎಂ ಡಿಕೆಶಿ ಲೆಕ್ಕಾಚಾರವಾದ್ರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳೋದೇ ಬೇರೆ. ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನು ನೋಟಿಫೈ ಮಾಡಿಲ್ಲ ಅನ್ನೋಂಥದ್ದು ಭಾಳ ಒಳ್ಳೆಯ ಸುದ್ದಿ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡ್ಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಅದೇನೇ ಇರಲಿ, ಡಿಸಿಎಂ ಡಿಕೆಶಿ ಆಸೆಗೆ ಕೇಂದ್ರ ಸರ್ಕಾರ ಕೊಳ್ಳಿ ಇಟ್ಟಿದೆ. ಮರುನಾಮಕರಣ ಸಮರ ಮುಂದೆ ಯಾವ ಹಂತ ತಲುಪುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಮಾದೇವಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ. ರಾಮನಗರಕ್ಕೆ ಬೆಂಗಳೂರು ಬ್ರ್ಯಾಂಡ್ ಅನ್ನ ತಂದುಕೊಡುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ನುಚ್ಚು ನೂರಾಗಿದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಕೇಂದ್ರ ಬ್ರೇಕ್ ಅನ್ನ ಹಾಕಿದೆ. ಈಗ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಮಣ್ಣೆರಚುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ನೋ, ಕುಲ್ಲಂಕುಲ ರಾಮನಗರ ಜಿಲ್ಲೆಯ ಹೆಸರನ್ನ ಚೇಂಜ್ ಮಾಡೋದೇ ಇಲ್ಲ ಅಂತೇಳಿ ಅವ್ರಿಗೆ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ. ಇಲ್ಲೋ ಒಂದು ಕಡೆ ಬಹಳ ಖುಷಿಯಲ್ಲಿದ್ದರು. ರಾಮನಗರವನ್ನು ಬ್ರ್ಯಾಂಡ್ ಬೆಂಗಳೂರು ಅನ್ನುವ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅದನ್ನು ಅವರಿಗೆ ಬ್ರ್ಯಾಂಡ್ ಬೆಂಗಳೂರನ್ನು ತಂದುಕೊಡುವಂಥ ಕನಸಲ್ಲಿದ್ದರು. ಆ ಕನಸು ಈಗ ನುಚ್ಚು ನೂರಾಗಿದೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ಆಸ್ತಿ ಮೌಲ್ಯಗಳನ್ನ ಹೆಚ್ಚುವಂಥದ್ದು, ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು. ಕನಸು ರಾಮನಗರಕ್ಕೆ ಬೆಂಗಳೂರು ಟಚ್ ಕೊಡಬೇಕು ಅನ್ನೋದು ಡಿಸಿಎಂ ಡಿಕೆಶಿಯ ಬಹುದಿನದ ಕನಸು. ಇದೇ ಕಾರಣಕ್ಕೆ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲು ಕನಕಪುರ ಬಂಡೆ ಪಣ ತೊಟ್ಟಿದ್ರು. ರೇಷ್ಮೆ ನಾಡಿನ ಭೂಮಿಗೆ ಬಂಗಾರದ ಬೆಲೆ ಕೊಡಿಸೋಕೆ ಮುಂದಾಗಿದ್ದ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಕನಕಪುರ ಬಂಡೆ ಆಸೆಗೆ ಎಳ್ಳು ನೀರು ಬಿಟ್ಟ ಕೇಂದ್ರ. ರಾಮನಗರ ಮರುನಾಮಕರಣಕ್ಕೆ ಕೇಂದ್ರ ತಡೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣವೆಂದು ಮರುನಾಮಕರಣ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ರು. ಈ ಬಗ್ಗೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು. ಬಳಿಕ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮುಂದಿಟ್ಟಿತ್ತು. ಆದರೆ ರಾಜ್ಯ ಸರ್ಕಾರದ ಈ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಬಿಲ್ಕುಲ್ ತಿರಸ್ಕರಿಸಿದೆ. ಅಷ್ಟಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲು ನಿರ್ಧರಿಸಿದ್ದಕ್ಕೆ ಕನಕಪುರ ಬಂಡೆ ಲೆಕ್ಕಾಚಾರ ಏನಿತ್ತು ಅಂತ ತೋರಿಸ್ತೀವಿ ನೋಡಿ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿದ್ರೆ ಇಲ್ಲಿನ ಜನರಿಗೆ ಹೆಚ್ಚು ಲಾಭವಾಗುತ್ತೆ. ರೇಷ್ಮೆ ನಾಡಿನ ಜಾಗಕ್ಕೆ ಬಂಗಾರದ ಬೆಲೆ ಬರುತ್ತೆ. ಇಲ್ಲಿನ ಆಸ್ತಿಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತೆ. ಬೆಂಗಳೂರು ಬ್ರ್ಯಾಂಡ್ ವ್ಯಾಲ್ಯೂನಿಂದ ಕೈಗಾರಿಕೆ ಹಾಗೂ ಹೂಡಿಕೆ ಕೂಡ ಹರಿದು ಬರುತ್ತೆ ಅಂತ ಡಿಕೆಶಿ ಲೆಕ್ಕಾಚಾರ ಹಾಕಿದ್ರು. ಇದು ಡಿಸಿಎಂ ಡಿಕೆಶಿ ಲೆಕ್ಕಾಚಾರವಾದ್ರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳೋದೇ ಬೇರೆ. ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನು ನೋಟಿಫೈ ಮಾಡಿಲ್ಲ ಅನ್ನೋಂಥದ್ದು ಭಾಳ ಒಳ್ಳೆಯ ಸುದ್ದಿ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡ್ಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಅದೇನೇ ಇರಲಿ, ಡಿಸಿಎಂ ಡಿಕೆಶಿ ಆಸೆಗೆ ಕೇಂದ್ರ ಸರ್ಕಾರ ಕೊಳ್ಳಿ ಇಟ್ಟಿದೆ. ಮರುನಾಮಕರಣ ಸಮರ ಮುಂದೆ ಯಾವ ಹಂತ ತಲುಪುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಮಾದೇವಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ. ರಾಮನಗರಕ್ಕೆ ಬೆಂಗಳೂರು ಬ್ರ್ಯಾಂಡ್ ಅನ್ನ ತಂದುಕೊಡುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ನುಚ್ಚು ನೂರಾಗಿದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಕೇಂದ್ರ ಬ್ರೇಕ್ ಅನ್ನ ಹಾಕಿದೆ. ಈಗ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಮಣ್ಣೆರಚುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ನೋ, ಕುಲ್ಲಂಕುಲ ರಾಮನಗರ ಜಿಲ್ಲೆಯ ಹೆಸರನ್ನ ಚೇಂಜ್ ಮಾಡೋದೇ ಇಲ್ಲ ಅಂತೇಳಿ ಅವ್ರಿಗೆ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ. ಇಲ್ಲೋ ಒಂದು ಕಡೆ ಬಹಳ ಖುಷಿಯಲ್ಲಿದ್ದರು. ರಾಮನಗರವನ್ನು ಬ್ರ್ಯಾಂಡ್ ಬೆಂಗಳೂರು ಅನ್ನುವ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅದನ್ನು ಅವರಿಗೆ ಬ್ರ್ಯಾಂಡ್ ಬೆಂಗಳೂರನ್ನು ತಂದುಕೊಡುವಂಥ ಕನಸಲ್ಲಿದ್ದರು. ಆ ಕನಸು ಈಗ ನುಚ್ಚು ನೂರಾಗಿದೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ಆಸ್ತಿ ಮೌಲ್ಯಗಳನ್ನ ಹೆಚ್ಚುವಂಥದ್ದು,
ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು. ಕನಸು ರಾಮನಗರಕ್ಕೆ ಬೆಂಗಳೂರು ಟಚ್ ಕೊಡಬೇಕು ಅನ್ನೋದು ಡಿಸಿಎಂ ಡಿಕೆಶಿಯ ಬಹುದಿನದ ಕನಸು. ಇದೇ ಕಾರಣಕ್ಕೆ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲು ಕನಕಪುರ ಬಂಡೆ ಪಣ ತೊಟ್ಟಿದ್ರು. ರೇಷ್ಮೆ ನಾಡಿನ ಭೂಮಿಗೆ ಬಂಗಾರದ ಬೆಲೆ ಕೊಡಿಸೋಕೆ ಮುಂದಾಗಿದ್ದ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಕನಕಪುರ ಬಂಡೆ ಆಸೆಗೆ ಎಳ್ಳು ನೀರು ಬಿಟ್ಟ ಕೇಂದ್ರ. ರಾಮನಗರ ಮರುನಾಮಕರಣಕ್ಕೆ ಕೇಂದ್ರ ತಡೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣವೆಂದು ಮರುನಾಮಕರಣ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ರು. ಈ ಬಗ್ಗೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು. ಬಳಿಕ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮುಂದಿಟ್ಟಿತ್ತು. ಆದರೆ ರಾಜ್ಯ ಸರ್ಕಾರದ ಈ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಬಿಲ್ಕುಲ್ ತಿರಸ್ಕರಿಸಿದೆ. ಅಷ್ಟಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲು ನಿರ್ಧರಿಸಿದ್ದಕ್ಕೆ ಕನಕಪುರ ಬಂಡೆ ಲೆಕ್ಕಾಚಾರ ಏನಿತ್ತು ಅಂತ ತೋರಿಸ್ತೀವಿ ನೋಡಿ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿದ್ರೆ ಇಲ್ಲಿನ ಜನರಿಗೆ ಹೆಚ್ಚು ಲಾಭವಾಗುತ್ತೆ. ರೇಷ್ಮೆ ನಾಡಿನ ಜಾಗಕ್ಕೆ ಬಂಗಾರದ ಬೆಲೆ ಬರುತ್ತೆ. ಇಲ್ಲಿನ ಆಸ್ತಿಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತೆ. ಬೆಂಗಳೂರು ಬ್ರ್ಯಾಂಡ್ ವ್ಯಾಲ್ಯೂನಿಂದ ಕೈಗಾರಿಕೆ ಹಾಗೂ ಹೂಡಿಕೆ ಕೂಡ ಹರಿದು ಬರುತ್ತೆ ಅಂತ ಡಿಕೆಶಿ ಲೆಕ್ಕಾಚಾರ ಹಾಕಿದ್ರು. ಇದು ಡಿಸಿಎಂ ಡಿಕೆಶಿ ಲೆಕ್ಕಾಚಾರವಾದ್ರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳೋದೇ ಬೇರೆ. ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನು ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಭಾಳ ಒಳ್ಳೆಯ ಸುದ್ದಿ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡ್ಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಅದೇನೇ ಇರಲಿ, ಡಿಸಿಎಂ ಡಿಕೆಶಿ ಆಸೆಗೆ ಕೇಂದ್ರ ಸರ್ಕಾರ ಕೊಳ್ಳಿ ಇಟ್ಟಿದೆ. ಮರುನಾಮಕರಣ ಸಮರ ಮುಂದೆ ಯಾವ ಹಂತ